ಬೆಂಗಳೂರಿನಾದ್ಯಂತ ಇದೇ ರೀತಿಯಾದಂತಹ ಪರಿಸ್ಥಿತಿ, ಹಲವೆಡೆ ಮನೆಗಳಿಗೆ ನೀರು ನುಗ್ಗಿವೆ, ಮರಗಳು ಧರೆಗೆ ಉರುಳಿವೆ. ಹಾಗಾದ್ರೆ ಪೀಣ್ಯದಲ್ಲಿ ಪರಿಸ್ಥಿತಿ ಹೇಗಿದೆ? ಅಲ್ಲಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ವರುಣನ ಆರ್ಭಟಕ್ಕೆ ಬೆಂಗಳೂರಿನ ಜನತೆ ತತ್ತರಿಸಿ ಹೋಗಿದ್ದಾರೆ. ಪೀಣ್ಯದಲ್ಲಿ ಪರಿಸ್ಥಿತಿ ಹೇಗಿದೆ? ಖಂಡಿತ ಭಾವನಾ, ಸತತವಾಗಿ ಒಂದು 3 ಗಂಟೆವರೆಗೂ ಏನೋ 3 ಗಂಟೆಯಿಂದ ಒಂದು ಸತತವಾಗಿ ಮಳೆ ಸುರಿಯುತ್ತಿರುವಂತದ್ದು. ಸಾಕಷ್ಟು ಏನೋ ಇಲ್ಲಿನ ಜನಗಳು ಕೂಡ ಇಲ್ಲಿಂದ ಒಂದು ಬೇಸತ್ತು ಹೋಗಿರುವಂತದ್ದು. ಸತತವಾಗಿ ಒಂದು ಏನೋ ಮಳೆಗಳ ಕಾರಣ ಎಲ್ಲ ಸಂಚಾರಿ ವ್ಯವಸ್ಥೆ ಕೂಡ ಇಲ್ಲಿ ಹದಗೆಟ್ಟಿರುವಂತದ್ದು. ಅಲ್ಲಲ್ಲಿ 2 ವೀಲರ್ ಕೂಡ ಏನೋ ಅಲ್ಲಲ್ಲಿ ನಿಂತು ಒಂದು ಸಂಚಾರಕ್ಕೆ ಅಡಚಣೆ ಕೂಡ ಆಗಿರುವಂತದ್ದು. ಇದೇ ತರಹದ ಒಂದು ನಗರದಲ್ಲೇ ಕೂಡ ಈ ರೀತಿ ಅವಘಡಗಳು ನಡೆದಿರುವಂತದ್ದು. ಮಾಗಡಿ ರೋಡಲ್ಲೂ ಕೂಡ ಅಷ್ಟೇ ಏನೋ ಒಂದು ಆ ಮೋರಿ ನೀರು ಏನಿದೆ ಅದು ಕೂಡ ಒಂದು ಕೆಲವೊಂದು ಮನೆಗಳಿಗೆ ನುಗ್ಗಿರುವಂತದ್ದು. ಈಗ ನೀವು ನೋಡ್ತಾ ಇರ್ಬೋದು, ಹಲವಾರು ಏನೋ ಮಳೆ ಧಾರಾಕಾರವಾಗಿ ಬರ್ತಾ ಇರುವಂತದ್ದು. ಎಲ್ಲ ಪ್ರಯಾಣಿಕರು ಕೂಡ ಅಷ್ಟೇ ಯಾವುದೇ ಇಲ್ಲೂ ಈ ಪ್ರಕಾರ ಏನಿದೆ ರೋಡ್ ಖಾಲಿ ಇದೆ. ಇದಕ್ಕಿಂತ ಹಿಂದೆ ಏನೋ ಸಂಪೂರ್ಣವಾಗಿ ಟ್ರಾಫಿಕ್ ಏನೋ ಒಂದು ಜಾಮ್ ಆಗಿರುವಂತದ್ದು. ಯಾವುದೇ ವೆಹಿಕಲ್ ಕೂಡ ಅಲ್ಲಿಂದ ಇದಾಗ್ತಾ ಇರುವಂತದ್ದು. ಭಾವನಾ, ಓಕೆ, ಅಲ್ಲಿನ ಪರಿಸ್ಥಿತಿ ಬಗ್ಗೆ ಹೇಳಿದ್ರಿ. ಜೊತೆಗೆ ವಾಹನ ಸಂಚಾರ ಪ್ರಮುಖವಾಗಿ ಪೀಣ್ಯದಲ್ಲಿ ಯಾವೆಲ್ಲ ಭಾಗದಲ್ಲಿ ಅಸ್ತವ್ಯಸ್ತವಾಗಿದೆ? ಭಾವನಾ, ಕಂಠೀರವ ಸ್ಟುಡಿಯೋ ಏನೋ ರಾಜ್ಕುಮಾರ್ ಸಮಾಧಿ ಏನಿದೆ ಅಲ್ಲೂ ಕೂಡ ಏನೋ ಸಂಚಾರ ಸ್ಥಗಿತ ಆಗಿರುವಂತದ್ದು. ಅಲ್ಲಿ ಏನೋ ಜಂಕ್ಷನ್ ಏನಿದೆ ಅಲ್ಲಿ ಒಟ್ಟಾರೆಯಾಗಿ ಒಂದು 6 ಏನು ರೋಡ್ ವೇ ಇದೆ. ಒಂದೇ ಸಿಗ್ನಲ್ ಇರೋ ಕಾರಣ ಅಲ್ಲೂ ಕೂಡ ಅಷ್ಟೇ ಯಾವುದೂ ಕೂಡ ಒಂದು ವೆಹಿಕಲ್ ಕೂಡ ಕದಲೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಂತರ ಏನು ಒಂದು ತುಮಕೂರು ಮೇನ್ ರೋಡ್ ಇದೆ, ಅಲ್ಲೂ ಕೂಡ ಅಷ್ಟೇ ಸಂಚಾರ ದಟ್ಟಣೆ ತುಂಬಿರುವಂತದ್ದು. ಹಲವು ಕಡೆ ಕೂಡ ಈ ಮಳೆಯಿಂದಾಗಿ ಸಾರ್ವಜನಿಕರು ಒಂದು ಅವಸ್ಥೆ ಪಡ್ತಾ ಇರುವಂತದ್ದು. ಸಾರ್ವಜನಿಕರು ಏನು ಮಳೆ ಬಂದ ಕಾರಣ ಅಲ್ಲಲ್ಲಿ 2 ವೀಲರ್ಗಳು ಕೂಡ ನಿಲ್ಲಿಸಿರುವಂತದ್ದು. ಹಲವಾರು ಈ ರೀತಿ ಇದರಿಂದ ಎಲ್ಲ ಕೂಡ ಸಂಚಾರ ವ್ಯವಸ್ಥೆ ಒಂದು ಹದಗೆಟ್ಟಿದೆ ಅಂತಾನೆ ಹೇಳ್ಬೋದು. ಇಲ್ಲೂ ಕೂಡ ಅಷ್ಟೇ ಧಾರಾಕಾರವಾಗಿ ಒಂದು 3 ಗಂಟೆಯಿಂದ ಕೂಡ ಏನು ಮಳೆ ಹರಿತಾ ಇದೆ. ಯಾವುದೇ ರೀತಿಯ ಒಂದು ವ್ಯಾಪಾರ ವಹಿವಾಟ ಆಗಲಿ ಎಲ್ಲವೂ ಕೂಡ ಅಂಗಡಿ ಕೂಡ ಬಂದ್ ಆಗಿರುವಂತದ್ದು. ಭಾವನಾ, ಓಕೆ ಅಭಿಷೇಕ್, ಅಲ್ಲಿನ ಚಿತ್ರಣವನ್ನ ತೋರ್ಸಕ್ಕಾಗತ್ತಾ? ಮಳೆ ಯಾವ ರೀತಿ ಅವಾಂತರ ಸೃಷ್ಟಿಸಿದೆ, ವಾಹನ ಸವಾರರು ಯಾವ ರೀತಿ ಕಷ್ಟ ಬೀಳ್ತಿದ್ದಾರೆ, ಒಂದು ಸಲ ನಾವು ಆ ಚಿತ್ರಣ ನೋಡಬಹುದಾ? ಖಂಡಿತ ಭಾವನಾ, ನೀವು ನೋಡ್ತಾ ಇರ್ಬೋದು ಈ ರೋಡ್ ಏನಿದೆ ಈ ರೋಡ್ ಆಲ್ಮೋಸ್ಟ್ ಎಲ್ಲ ಫ್ರೀ ಇದೆ ಅಂತ ಹೇಳ್ಬೋದು. ಇದರಿಂದ ಹಿಂದಿನ ಜಂಕ್ಷನ್ ಏನಿದೆ ಅಲ್ಲಿ ಸಂಪೂರ್ಣವಾಗಿ ಒಂದು ಏನು ಟ್ರಾಫಿಕ್ ಜಾಮ್ ಆಗಿರುವಂತದ್ದು. ಇಲ್ಲಿ ಏನು ಈ ಮಳೆಯಿಂದಾಗಿ ಯಾವುದೇ ಒಂದು ವೆಹಿಕಲ್ ಆಗಿ ಮತ್ತೆ ಅವರಿಗೆ ಯಾವುದೇ ರೀತಿ ಒಂದು ರೋಡಿನ ಚಿತ್ರಣ ಕೂಡ ಸಿಗದೇ ಇರುವಂತದ್ದು. ಅಷ್ಟೊಂದು ಧಾರಾಕಾರವಾಗಿ ಒಂದು ಮಳೆ ಹರಿತಾ ಇರುವಂತದ್ದು. 2 ವೀಲರ್ ಅವರು ಅಷ್ಟೇ ಯಾವುದೇ ಮುಂದೆ ಏನು ದಾರಿ ಕಾಣ್ತಾ ಇರುವಂತ ಒಂದು ಪರಿಸ್ಥಿತಿಗಳು. ಮತ್ತೆ ಇನ್ನೊಂದೇನಂದ್ರೆ ಕೆಲವು ಕಡೆ ಒಂದು ವಿದ್ಯುತ್ ಕೂಡ ಏನು ಕಡಿತಗೊಂಡಿರುವಂತದ್ದು. ಇಲ್ಲಿ ಸ್ಪಾಟ್ ಅಲ್ಲಿ ಏನು ಒಂದು ರೋಡ್ ಏನಿದೆ ಅದು ಕೂಡ ಕಾಣ್ದಾಗಿರುವಂತದ್ದು. ಒಂದು ದಟ್ಟವಾದ ಒಂದು ಮಳೆ ಹರಿತಾ ಇದೆ ಅಂತಾನೆ ಹೇಳ್ಬೋದು. ಭಾವನಾ, ಎಸ್ ಅಭಿಷೇಕ್, ಇನ್ನಷ್ಟು ಮಾಹಿತಿಗಾಗಿ ನಾನು ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೀನಿ. ಶೇಷಾದ್ರಿಪುರಂ ಬಳಿಯ ರೈಲ್ವೆ ಬ್ರಿಡ್ಜ್ ನ ಬಳಿಯ ದೃಶ್ಯ ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿ ಹೋಗಿರುವಂತಹ ಬಸ್, ಅದರಿಂದ ಮೇಲಕ್ಕೆ ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ಪ್ರಯಾಣಿಕರ ಸ್ಥಿತಿ ನೀವೀಗ ಗಮನಿಸ್ತಾ ಇದ್ರಿ. ಶೇಷಾದ್ರಿಪುರಂನ ರೈಲ್ವೆ ಬ್ರಿಡ್ಜ್ ನ ಬಳಿ ಇದ್ದಂತಹ ದೃಶ್ಯ ಅದು. ಸಂಪೂರ್ಣವಾಗಿ 2 ಬಸ್ಗಳು ಅಲ್ಲಿ ಮುಳುಗಿ ಹೋಗಿವೆ. ಅದರಲ್ಲಿ ಇದ್ದಂತಹ ಪ್ರಯಾಣಿಕರು ಮೇಲೆ ಬರೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಬಸ್ನ ಮೇಲ್ಗಡೆ ನಿಂತು ಅಲ್ಲಿಂದ ಪಾರಾಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆಳಡಿ ಎತ್ತರಕ್ಕೆ ನೀರು ತುಂಬಿರೋದನ್ನ ನಾವು ದೃಶ್ಯದಲ್ಲಿ ಗಮನಿಸಿದ್ವಿ. ಇನ್ನುಳಿದಂತೆ ನಗರದಾದ್ಯಂತ ಇಂತಹದ್ದೇ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ರೇಸ್ ಕೋರ್ಸ್ ರೋಡ್ನ ದೃಶ್ಯ ನೀವೀಗ ನೋಡ್ತಾ ಇದ್ದೀರಾ. ಶೇಷಾದ್ರಿಪುರಂನಲ್ಲೂ ಕೂಡ ರೈಲ್ವೆ ಬ್ರಿಡ್ಜ್ ಏನಿದೆ ಅದರ ಕೆಳಗೆ ಸಂಪೂರ್ಣವಾಗಿ ನೀರು ತುಂಬಿಕೊಂಡಿದೆ. ಜನ ಸಾಕಷ್ಟು ಕಷ್ಟ ಬಿದ್ದು ಅದರಿಂದ ಆಚೆ ಬರುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇರೋದು ಮೆಜೆಸ್ಟಿಕ್ನ ದೃಶ್ಯ ಆಗಿದೆ. ಮೆಜೆಸ್ಟಿಕ್ನಲ್ಲೂ ಕೂಡ ಇಂತಹದ್ದೇ ಪರಿಸ್ಥಿತಿ ಇದೆ. ನಾವೀಗ ನೋಡ್ತಾ ಇರೋದು ಶೇಷಾದ್ರಿಪುರಂನ ರೈಲ್ವೆ ಬ್ರಿಡ್ಜ್ನ ಕೆಳಭಾಗದ ದೃಶ್ಯ. ಅಲ್ಲಿ 2 ಬಸ್ಗಳು ತುಂಬಿ ಹೋಗಿವೆ ನೀರಿನಿಂದ. ಅಲ್ಲಿ ಮೇಲಿರುವಂತಹ ಪ್ರಯಾಣಿಕರನ್ನ
ಆಚೆಗೆ ತರೋದಕ್ಕೆ, ನೀರಿನಿಂದ ಆಚೆಗೆ ತರೋದಕ್ಕೆ ಹಗ್ಗ ಬಳಸ್ಕೊಳ್ಳಾಗ್ತಾ ಇದೆ. ಹಗ್ಗ ಬಳಸ್ಕೊಂಡು ಅಲ್ಲಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಈಗಾಗಲೇ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಆ ಬಸ್ ಮೇಲೆ ಇರುವಂತಹ ಪ್ರಯಾಣಿಕರನ್ನ ಸೇಫ್ ಆಗಿ ಆ ನೀರಿನಿಂದ ಆಚೆ ತರುವಂತಹ ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ. ಆ ಕಾರ್ಯಾಚರಣೆಯ ದೃಶ್ಯನ ನೀವೀಗ ನೋಡ್ತಾ ಇದ್ದೀರಾ. ಸುಮಾರು 6-7 ಮಂದಿ ಅಲ್ಲಿ ಬಸ್ನಲ್ಲಿ ಸಿಲುಕಾಕೊಂಡಿರುವುದು ನಮಗೆ ದೃಶ್ಯದಲ್ಲಿ ಕಂಡು ಬರ್ತಾ ಇದೆ. ಸೇಫ್ ಆಗಿ ಅವರನ್ನ ಅಗ್ನಿಶಾಮಕ ಸಿಬ್ಬಂದಿಗಳು ಹೊರಗೆ ತರೋದಕ್ಕೆ ಹಗ್ಗನ ಬಳಸ್ಕೊಂಡು ಸಿಬ್ಬಂದಿಗಳು ಅಲ್ಲಿ ಮುಂದಕ್ಕೆ ಹೋಗಿ ಅವರನ್ನ ವಾಪಸ್ ಕರೆತರುವಂತಹ ಪ್ರಯತ್ನ ಮಾಡ್ತಿದ್ದಾರೆ. 2 ಬಸ್ಗಳು ಅಲ್ಲಿ ಹಿಂದೆ ನೀರಿನಲ್ಲಿ ಮುಳುಗಿರುವಂತಹ ದೃಶ್ಯ ನೋಡ್ತಾ ಇದ್ದೀರಾ. BMTCಗೆ ಸೇರಿದ 2 ಬಸ್ಗಳು ಶೇಷಾದ್ರಿಪುರಂನ ರೈಲ್ವೆ ಬ್ರಿಡ್ಜ್ನ ಕೆಳಭಾಗದಲ್ಲಿ ನೀರಿನಲ್ಲಿ ಮುಳುಗಿ ಹೋಗಿರೋ ದೃಶ್ಯ ನೀವೀಗ ನೋಡ್ತಾ ಇದ್ದೀರಾ. ಬೆಂಗಳೂರಿನಾದ್ಯಂತ ಇದೇ ದೃಶ್ಯವನ್ನ ನಾವು ಕಾಣಬಹುದಾಗಿದೆ. 2 BMTC ಬಸ್ಗಳು ಶೇಷಾದ್ರಿಪುರಂನಲ್ಲಿ ಮಳೆಯ ನೀರಿಗೆ ಸಿಲುಕು ಹಾಕೊಂಡಿರುವುದನ್ನ ನೀವು ನೋಡ್ತಾ ಇದ್ದೀರಾ. ಬಸ್ ಮೇಲ್ಗಡೆ ಆಶ್ರಯ ಪಡ್ಕೊಂಡಿದ್ರು. ಬಸ್ನ ಒಳಗಡೆ ನೀರು ತುಂಬಿದ್ರಿಂದ ಈಗ ಅಗ್ನಿಶಾಮಕ ಸಿಬ್ಬಂದಿ ಅಲ್ಲಿಗೆ ಆಗಮಿಸಿರೋದ್ರಿಂದ ಸ್ವಲ್ಪ ಮಟ್ಟಿಗಿನ ಆತಂಕ ಕಡಿಮೆ ಆಗಿದೆ. ಸೇಫ್ ಆಗಿ ಆ ಪ್ರಯಾಣಿಕರನ್ನ ಹೊರಗೆ ತರುವಂತಹ ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ. ಸಾರ್ವಜನಿಕರು ಕೂಡ ಅದಕ್ಕೆ ಸಾಥ್ ಕೊಡ್ತಾ ಇರೋದನ್ನ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನು 3 ದಿನಗಳ ಕಾಲ ಇದೇ ರೀತಿಯಾದಂತಹ ಪರಿಸ್ಥಿತಿ ಬೆಂಗಳೂರಿಗೆ ಬರುವಂತಹ ಸಾಧ್ಯತೆ ಇದೆ. ಮಳೆಯ ಅಬ್ಬರ ಹೀಗೆ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಯಾವ ರೀತಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಅನ್ನೋದನ್ನ ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಬಸ್ ಮೇಲೆ ಆಶ್ರಯ ಪಡೆದಿರುವಂತಹ ಪ್ರಯಾಣಿಕರನ್ನ ಕೆಳಗೆ ಕರ್ಕೊಂಡು ಬಂದು ನೀರಿನಿಂದ ಅವರನ್ನ ಹೊರತರುವಂತಹ ಪ್ರಯತ್ನ, ಅದಕ್ಕೆ ಸಾರ್ವಜನಿಕರು ಕೂಡ ಜೊತೆಯಾಗಿದ್ದಾರೆ. ಇಲ್ಲ ಫೈರ್ ಸ್ಟೇಷನ್ ಅಲ್ಲಿ ಹಾಕಬಿಡ್ತು, ಜಾಮ್ ಆಗ್ಬಿಡಿತ್ತು. ಅದೇ 7:45 ಅಲ್ಲಿ ಕಚ್ಕೊಂಬಿಡಿ. ನಾವೇ ಅಲ್ಲಿ ಕಚ್ಕೊಂಬಿಡಿ. ನಾವೇ ನೋಡ್ತೀವಿ. ಈ ಕಡೆ ಬರ್ರಿ, ಲೈವ್ ಹೋಗ್ತದೆ. ಎಲ್ಲ ಹೋಗ್ಬಿಡಿ, ಈ ಕಡೆ ಬನ್ನಿ. ಬಂದಿರ್ತೀರ ಆಲ್ರೆಡಿ, ಅಡ್ಡ ಹೋದ್ರಲ್ಲ. ರೆಸ್ಕ್ಯೂ ಮಾಡ್ತಾ ಇದ್ದಾರೆ ಬಸ್ ಕೆಳಗಡೆಯಿಂದ. ಫೈರ್ ಅವ್ರಿಗೆ ಹೇಳಿ ಸರ್, ಸ್ವಲ್ಪ 2-3 ಸತಿ ಫೋನ್ ಮಾಡಿ. ನಂದೇಶ್ ಫೈರ್ ಅವ್ರಿಗೆ ಶೇಷಾದ್ರಿಪುರಂನ ರೈಲ್ವೆ ಬ್ರಿಡ್ಜ್ನ ಕೆಳಗಿನ ದೃಶ್ಯ. ಸೇಫ್ ಆಗಿ ಅಲ್ಲಿನ ಜನರನ್ನ 7-8 ಮಂದಿ ಇದ್ದಂತಹ ಅಲ್ಲಿನ ಪ್ರಯಾಣಿಕರನ್ನ ಹೊರಗೆ ತರುವಂತಹ ಪ್ರಯತ್ನವನ್ನ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಗಳು. ಸಂಪೂರ್ಣವಾಗಿ ಅರ್ಧಕ್ಕೆ ಅರ್ಧ ಬಸ್ ಮುಳುಗಿ ಹೋಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. BMTCಯ 2 ಬಸ್ಗಳು ಇದೇ ರೀತಿಯಾಗಿ ಇಲ್ಲಿ ಈ ಬ್ರಿಡ್ಜ್ನ ಕೆಳಗಡೆ ಮುಳುಗಿ ಹೋಗಿವೆ. ಅಲ್ಲಿರುವಂತಹ ಪ್ರಯಾಣಿಕರನ್ನ ಹಗ್ಗದ ಮೂಲಕ ಎಳ್ಕೊಂಡು ಮುಂದಕ್ಕೆ ತರ್ತಾ ಇರುವಂತದ್ದನ್ನ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಮಳೆ ನೀರು ಸಂಪೂರ್ಣವಾಗಿ ತುಂಬ ಹೋದಾಗ ಬಸ್ನ ಮೇಲೆಗಡೆ ಹತ್ತಿ ನಿಂತ್ಕೊಂಡಿದ್ರು ಅಲ್ಲಿನ ಪ್ರಯಾಣಿಕರು ಆಶ್ರಯ ಪಡೆಯೋದಕ್ಕೆ. ಅದಾದ ನಂತರ ಅಗ್ನಿಶಾಮಕ ಸಿಬ್ಬಂದಿ ಅಲ್ಲಿಗೆ ಆಗಮಿಸಿದೆ. ಆಳೆತ್ತರಕ್ಕೆ ನೀರು ಅಲ್ಲಿ ತುಂಬಿರೋದನ್ನ ನಾವು ಗಮನಿಸಬಹುದಾಗಿದೆ. ಸಂಪೂರ್ಣವಾಗಿ ಈಗ ಯಶಸ್ವಿಯಾಗಿ ಅವರೆಲ್ಲರನ್ನ ಆಚೆ ಕರ್ಕೊಂಡು ಬರ್ತಾ ಇರೋದನ್ನ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಬೆಂಗಳೂರಿನ ಆದ್ಯಂತ ಇದೇ ರೀತಿಯಾದಂತಹ ಸ್ಥಿತಿ ಈಗ ನಿರ್ಮಾಣ ಆಗಿದೆ. ನೀರಿನಿಂದ ಬೆಂಗಳೂರು ತುಂಬ ಹೋಗ್ತಾ ಇದೆ ಅಂತಾನೆ ಹೇಳಬಹುದು. ಶೇಷಾದ್ರಿಪುರಂ, RT ನಗರ, ಮಲ್ಲೇಶ್ವರಂ, ಶಿವಾನಂದ ಸರ್ಕಲ್, ಮೆಜೆಸ್ಟಿಕ್, ಜಯನಗರ, JP ನಗರ ಸಂಪೂರ್ಣ ಯಾವುದೇ ಏರಿಯಾಗೆ ಹೋದರೂ ಕೂಡ ಮಳೆಯ ಅಬ್ಬರದ್ದೇ ಸುದ್ದಿಯಾಗಿದೆ. ಮಳೆ ತುಂಬಿ ತುಳುಕ್ತಾ ಇದೆ. ನೀರಿನಿಂದ ಸಂಪೂರ್ಣವಾಗಿ ಎಲ್ಲ ಏರಿಯಾಗಳು ಮುಳುಗಿ ಹೋಗಿವೆ ಅಂತಲೇ ಹೇಳ್ಬೋದು. 2 BMTC ಬಸ್ಗಳು ಈಗ ಮುಳುಗಿ ಹೋಗಿರೋದನ್ನ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಮುಂದೆ ಇರುವಂತಹ ಬಸ್ನ ಹಿಂಬದಿಯಲ್ಲಿರುವಂತಹ ಬಸ್ನ ನೋಡೋದಾದ್ರೆ ಅದು ಭಾಗಶಃ ಮುಳುಗಿ ಹೋಗಿದೆ. ಸ್ವಲ್ಪವಷ್ಟೇ ಬಾಕಿ ಇದೆ. ಮಳೆ ಇನ್ನೂ ಮುಂದುವರೆದಿದೆ. ಆದರೆ ಅದೃಷ್ಟವಶಾತ್ ಎಲ್ಲರೂ ಕೂಡ ಸೇಫ್ ಆಗಿ ಆಚೆ ಬಂದಿದ್ದಾರೆ, ಕರ್ಕೊಂಡ್ ಬರ್ತಾ ಇದ್ದಾರೆ. ಇನ್ನೂ ಕೂಡ ಅಗ್ನಿಶಾಮಕ ಸಿಬ್ಬಂದಿಗಳು ಅವರನ್ನ ಸೇಫ್ ಆಗಿ ಆಚೆಗೆ ಕರ್ಕೊಂಡ್ ಬರುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಆ ಕಾರ್ಯಾಚರಣೆಯ ದೃಶ್ಯವನ್ನ ನಾವೀಗ ಗಮನಿಸ್ತಾ ಇದ್ದೀವಿ. ನಂದೇಶ್
ಬಸ್ನ ಮೇಲಿದ್ದ ಪ್ರಯಾಣಿಕರು ನೀರಿಗೆ ಜಿಗಿದು ಈಗ ಹಗ್ಗನ ಹಿಡ್ಕೊಂಡು ಆ ಕಡೆ ಬರ್ತಾ ಇರುವಂತಹ ದೃಶ್ಯನ ನೋಡ್ತಾ ಇದ್ದೀರಾ. ಸಾರ್ವಜನಿಕರು ಕೂಡ ಈ ಒಂದು ರಕ್ಷಣಾ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಅಲ್ಲಿನ ಪ್ರಯಾಣಿಕರನ್ನ ಮುಂದಕ್ಕೆ ಎಳಿತಾ ಇರೋ ದೃಶ್ಯ ನೋಡ್ತಾ ಇದ್ದೀರಾ. ಮುಂದಕ್ಕೆ ಎಳಿತಾ ಇರುವಂತಹ ದೃಶ್ಯ. ಇನ್ನೂ ಒಂದು 4ರಿಂದ 5 ಜನ ಪ್ರಯಾಣಿಕರು ಹಿಂದೆ ಆ ಬಸ್ನ ಬಳಿಯೇ ಉಳಿದುಕೊಂಡಿರೋದನ್ನ ಕೂಡ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ನೀರು ಆಳೆತ್ತರಕ್ಕೆ ಇರೋದ್ರಿಂದ ಸುರಕ್ಷಿತವಾಗಿ ಅವರನ್ನ ಹೊರತರುವಂತಹ ಪ್ರಯತ್ನ ಅಗ್ನಿಶಾಮಕ ಸಿಬ್ಬಂದಿಯಿಂದ ನಡೀತಾ ಇದೆ. ಮಳೆಯ ಅಬ್ಬರ ಇದು. ಈ ದೃಶ್ಯ ನಮಗೆ ಕಂಡು ಬರ್ತಾ ಇರೋದು ಶೇಷಾದ್ರಿಪುರಂನ ರೈಲ್ವೆ ಬ್ರಿಡ್ಜ್ನ ಕೆಳಗಿನ ಭಾಗದಲ್ಲಿ. ಇನ್ನೂ ಕೂಡ 3-4 ಮಂದಿ ಅಲ್ಲಿ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಆ ಬಸ್ನ ಹತ್ತಿರ ಈಗಾಗಲೇ ತಲುಪಿಯಾಗಿದೆ. ಈಗ ನಾವು ನೋಡ್ತಾ ಇರುವಂತಹ ದೃಶ್ಯ ಬಸ್ನ ಮೇಲ್ಗಡೆ ಆಶ್ರಯ ಪಡೆದಂತಹ ಪ್ರಯಾಣಿಕರದ್ದು. ಈಗ ನೀರಿಗೆ ಇಳಿದು ಅಲ್ಲಿ ಫಿಕ್ಸ್ ಮಾಡಿರುವಂತಹ ಹಗ್ಗದ ಮೂಲಕ ಅವರು ಹೊರಬರುವಂತಹ ಪ್ರಯತ್ನ. ಇನ್ನೊಂದು ಕಾರ್ ಕೂಡ ಅಲ್ಲಿ ನೀರಿನಲ್ಲಿ ಸಿಕ್ಕಾಕೊಂಡಿರುವಂತಹ ದೃಶ್ಯನ ನಾವು ನೋಡ್ತಾ ಇದ್ದೀವಿ. ಆ ಕಾರನ್ನ ಹೊರಗೆ ತೆಗೆಯುವಂತಹ ಪ್ರಯತ್ನ ಮಾಡ್ತಿದ್ದಾರೆ ಹಗ್ಗ ಕಟ್ಟಿ ಎಳೆಯೋದ್ರ ಮೂಲಕ. ಆ ಹಗ್ಗ ಈ ದೃಶ್ಯದಲ್ಲಿ ನಾವು ಗಮನಿಸಬಹುದು. ಕಾರ್ನ ಒಳಗೆ ಕೂಡ ಪ್ರಯಾಣಿಕರು ಕೂತಿದ್ದಾರೆ. ಅವರನ್ನ ಅಷ್ಟೇ ಸುರಕ್ಷಿತವಾಗಿ ಹೊರ